ನೀನು ಬೆಳ್ಳಿ ರಾತ್ರಿ ಓಡೋಗ್ಬಿಡಿ. ಯಾವುದಾದ್ರು ದೇವಸ್ಥಾನದಲ್ಲಿ ನೀನು ಬೆಳ್ಳಿಗೆ ತಾಳಿ ಕಟ್ಬಿಡು. ಮರ್ಯಾದೆ ಇಲ್ವೇನೋ ನಿನಗೆ? ಒಂದು ಮನೆಗೆ 2 ಬಗೆತೀಯಾ? ಸ್ನೇಹಿತರು ಅಂತ ಯಾಕ್ರೋ ಮನೆಗೆ ಸೇರ್ಕೋತೀರಾ? ಮನೆ ಹಾಳು ಮಾಡೋದಿಕ್ಕ? ಇವತ್ತೇ ಕೊನೆ. ಮುತ್ತು ಮನಸ್ಸಲ್ಲಿ ವಿಷದ ಬೀಜ ಬಿತ್ತಿದ್ಯಾ ಅಂತ ಏನಾದರೂ ಗೊತ್ತಾದರೆ ಸ್ನೇಹಿತ ಅನ್ನೋದನ್ನು ಮರೆತು ತುಂಬ ಕೇವಲವಾಗಿ ನಡ್ಕೋತಾಳೆ ಈ ನೀಲಾಂಬರಿ. ಸಂಬಳಕ್ಕಿರೋ ನಾಯಿ ನೀನು. ಹಾಕಿದ ತಂಗಳಿಗೆ ಬಾಲ ಅಲ್ಲಾಡ್ಸೋದಷ್ಟೇ ನಿನ್ನ ಕೆಲಸ. ಸಲಿಗೆ ಇದೆ ಅಂತ ತಟ್ಟೆಗೆ ಬಾಯಿ ಹಾಕಿದ್ರೆ ನಾಲ್ಗೆನೂ ಇರೋದಿಲ್ಲ, ನಾಯಿಯೂ ಇರೋದಿಲ್ಲ. ಹೋಗಲೇ. ನಾಳೆ ನಡೆಯೋ ನಿಶ್ಚಿತಾರ್ಥನ ಏನಾದರೂ ನೀನು ಮುರಿಯೋ ಪ್ರಯತ್ನ ಮಾಡಿದ್ರೆ ಈ ಚಿಕ್ಕಮ್ಮ ಜೀವಂತವಾಗಿ ಉಳಿಯೋದಿಲ್ಲ. ಐಶು, ನನ್ನ ಮಾತು ಕೇಳು. ನೀವೇನೇ ಅಂದ್ರೂ ಸರಿ, ನಾನು ಕೇಳಲ್ಲ ಅಂದರೆ ಕೇಳಲ್ಲ ಅಷ್ಟೇ. ಬೆಳ್ಳಿ, ನೀನು ಹೋಗಿ ನಿಶ್ಚಿತಾರ್ಥಿಗೆಲ್ಲ ರೆಡಿ ಮಾಡು. ಈ ಪ್ರೇಮಿಗಳದ್ದೇನು ಜಗಳ ಅಂತ ನಾನು ನೋಡ್ತೀನಿ. ಹೋಗಿ ನೀನು ಹೋಗು. ಸರಿ ಅಣ್ಣ. ಪ್ಲೀಸ್ ಐಶು, ಹಠ ಮಾಡಬೇಡ. ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಏನಾಗಲ್ಲ, ಅಲ್ಲಿವರೆಗೂ ಕೇಳಿಸಿದೆ ನಿಮ್ಮ ಗಲಾಟೆ. ನೋಡಿ ಷಣ್ಮುಗಣ್ಣ, ನಾಳೆ ನಿಶ್ಚಿತಾರ್ಥ ಇದೆ, ಹೋಗಿ ಏನೇನು ಬೇಕೋ ರೆಡಿ ಮಾಡ್ಕೊಂತ ಹೇಳಿದ್ರೆ ನಂಗೆ ನಿಶ್ಚಿತಾರ್ಥನೇ ಬೇಡ ಅಂತ ಹಠ ಮಾಡ್ತಿದ್ದಾಳೆ. ಇದು ಸರಿನಾ? ಐಶು, ಯಾಕೆ ಇಷ್ಟೊಂದು ಹಠ ಮಾಡೋದು ಕಲ್ತಿದೆ ನೀನು? ತಪ್ಪಲ್ಲ ನಂದೇ ಷಣ್ಮುಗಣ್ಣ. ಮುತ್ತು ಬಾವ ಮತ್ತೆ ಮಾಯಾ ಅವ್ರ ಮದುವೆ ಜೊತೆಗೆ ನಮ್ಮ ಮದುವೆನೂ ನಡೀತಿದೆ. ಇಬ್ಬರು ಮದುವೆನೂ ಒಂದೇ ಮಂಟಪದಲ್ಲಿ ನಡೆಯೋದಕ್ಕೆ ನಾನು ಒಪ್ಕೋಬಾರ್ದಾಗಿತ್ತು. ನಿಜ ಹೇಳಬೇಕು ಅಂದರೆ ಮುತ್ತು ಬಾವ ಮತ್ತು ಬೆಳ್ಳಿಯವ್ರ ಮದುವೆ ಮಾಡ್ತೀನಿ ಅಂತ ಐಶು ಹತ್ರ ಮಾತು ಕೊಟ್ಟಿದ್ದೆ. ಆದರೆ ಇದು ನಡೀತಿಲ್ಲ. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಷಣ್ಮುಗಣ್ಣ. ಇವರೇ ಮಾತು ಕೊಟ್ಟು ಈಗ ನಾವಿಬ್ಬರು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಇದು ಸರಿನಾ ಷಣ್ಮುಗಣ್ಣ? ನೀವೇ ಹೇಳಿ. ನಾವೇನೋ ಎಂಗೇಜ್ಮೆಂಟ್ ಮಾಡ್ಕೋತೀವಿ ಸರಿ ಅಣ್ಣ, ಆದರೆ ಬೆಳ್ಳಿ ಅದಕ್ಕೆ ಪಾಪ ಅವ್ರೇನು ಮಾಡಬೇಕು? ಬೆಳ್ಳಿಗೆ ಏನೂ ಆಗಲ್ಲ. ಒಂದು ಮಾತು ಹೇಳಬೇಕು ಅಂದರೆ ಎಲ್ಲ ಕಷ್ಟಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತಲ್ವಾ? ಪರಿಹಾರ ಇದೆಯಾ? ಏನದು? ಅದೇನು ಅಂತ ಬೇಗ ಹೇಳಿ ಷಣ್ಮುಗಣ್ಣ. ನೀವಿಬ್ರು ರಾಕೆಟ್ ಸ್ಪೀಡಲ್ಲಿ ಇದ್ರೆ ಹೇಗೆ ಹೇಳೋದು? ಕೂಲ್ ಕೂಲ್. ಪ್ಲೀಸ್ ಷಣ್ಮುಗಣ್ಣ, ಏನಂತ ಹೇಳಿ ಪ್ಲೀಸ್. ಅದೇನು ಅಂತ ಬೇಗ ಹೇಳಿ ಷಣ್ಮುಗಣ್ಣ. ವಿಷಯ ಏನು ಅಂದ್ರೆ ಪರಿಹಾರ ನಿಮ್ಮ ಹತ್ರನೇ ಇದೆ. ನಮ್ಮ ಹತ್ರನಾ? ನಿಶ್ಚಿತಾರ್ಥ ದಿನ ಮದುವೆ ದಿನನ ಗೊತ್ತು ಮಾಡ್ತಾರೆ, ಹೌದಲ್ವಾ? ಅವತ್ತು ನಿಮ್ಮಿಬ್ಬರು ಮದುವೆ ಬೇರೆ, ಮುತ್ತು ಮದುವೆ ಬೇರೆ ನಡಿಬೇಕು ಅಂತ ನೀವು ಹೇಳಬೇಕು ಅಷ್ಟೇ.
ಒಪ್ಕೋತಾರಾ? ಒಪ್ಪೋ ಥರ ಹೇಳ್ಬೇಕು ಐಶು. ಮುಖ್ಯವಾಗಿ ಗೌತಮ್ ಈ ವಿಷಯನ ಹೇಳಬೇಕು. ಗೌತಮ್ ನೀನು ಏನು ಹೇಳ್ಬೇಕು ಅಂದ್ರೆ, ನಮ್ಮಿಬ್ರು ಮದುವೆ ನಡೆದ್ರೆ ನಮಗೆ ಮುಖ್ಯತ್ವ ಇರುತ್ತೆ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಬರ್ತಾರೆ, ನಾವು ಫೋಟೋಸ್ ತೆಗೆಸ್ಕೋಬೇಕು, ಎಲ್ಲರ ಹತ್ರ ಮಾತಾಡಬೇಕು, ಎಲ್ಲರನ್ನು ವಿಚಾರಿಸ್ಬೇಕು. ಅವಾಗಲೇ ಎಲ್ರಿಗೂ ಬೆಲೆ ಸಿಗೋದು. ಇಲ್ಲಾಂದ್ರೆ ಯಾರ ಮದುವೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ತುಂಬ ಜನ ಇರ್ತಾರೆ. ಈ ಥರ ಎಲ್ಲ ಹೇಳಿ ನಾವು ಈ ಮದುವೆನ ತಳ್ಳ ಹಾಕ್ಬೇಕು. 2 ಮದುವೆ ಒಟ್ಟಿಗೆ ನಡೆಯೋದ್ರಿಂದ ಅಪಶಕನ ಜಾಸ್ತಿ. ಏನಾದರೂ ಹೆಚ್ಚು ಕಡಿಮೆ ಆದರೆ 2 ಮದುವೆ ನಿಂತೋಗುತ್ತೆ. ಐಡಿಯಾ ಆಗಿದೆ, ಸಖತ್ತಾಗಿದೆಯಾ? ಐಡಿಯಾನು ಸೂಪರ್ ಆಗಿದೆ ಷಣ್ಮುಗಣ್ಣ. ನೋಡಿ, ನೀವು ಹಾಕೋ ಕಂಡೀಷನ್ಗೆ ನಿಮ್ಮ ತಂದೆ ತಾಯಿ ಒಪ್ಪಿ ಎಲ್ಲರೂ ಒಪ್ಪಿದ್ರೆ ನಿಮ್ಮ ಮದುವೆ ಮಾತ್ರ ನಡೆಯುತ್ತೆ. ಮುತ್ತು ಮಾಯನ ಮದುವೆ ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಹೋದ್ರೆ ಮುತ್ತು ಬೆಳ್ಳಿ ಮದುವೆ ಮಾಡಕ್ಕೆ ನಮ್ಗೆ ಟೈಮ್ ಸಿಗುತ್ತೆ, ನಾವೆಲ್ಲ ಸೇರ್ ಮಾಡ್ಬೋದು. ಹೇಗೆ? ಆಹಾ, ಈ ತಲೆನ ಎಲ್ಲಿಟ್ಟಿದ್ರಿ? ಪಕ್ಕ ವರ್ಕೌಟ್ ಆಗುತ್ತೆ. ಸೂಪರ್ ಅಣ್ಣ, ಸೂಪರ್. ಇದಕ್ಕೆ ಅಮ್ಮ ಒಪ್ಕೊಳ್ತಾರಾ? ಒಪ್ಪೋ ಆಗಿ ಮಾಡಬೇಕು, ಅದೇ ಪ್ಲಾನ್ ಇರೋದು ಐಶು. ಅಲ್ಲಿಗೆ ಅಣ್ಣ ಮತ್ತೆ ಮಾಯನ್ ಮದುವೆ ಮುಂದಕ್ಕೆ ಹೋಗುತ್ತೆ. ಹೇಗಿದೆ ನನ್ನ ಐಡಿಯಾ? ಸೂಪರ್ ಆಗಿದೆ. ನಾಳೆ ಇದೇ ಐಡಿಯಾ ಫಿಕ್ಸ್. ಅದೇ ಮುತ್ತು ಬಾವ ಮಾಯಾರ್ನ ಮದ್ವೆ ಆಗ್ತಾರೋ ನಾನು ನೋಡ್ತೀನಿ. ಅದಕ್ಕೆ ಇವತ್ತು ನನ್ನ ಮುತ್ತು ಮಾವ ನಿಶ್ಚಿತಾರ್ಥ. ಮದುವೆ ಇದಕ್ಕಿಂತ ಅದ್ದೂರಿಯಾಗಿ ನಡೆಯುತ್ತೆ. ನಾನು ಎಷ್ಟು ಮುದ್ದಾಗಿದ್ದೀನಲ್ವಾ ಅದಕ್ಕೆ. ಆದರೂ ಮುತ್ತು ಮಾವ ಬೆಳ್ಳಿ ಬೆಳ್ಳಿ ಅಂತ ಅವಳ ಜಪಾನೇ ಮಾಡ್ತಿರ್ತಾರೆ. ನಿಜ ಹೇಳಿ ಅದಕ್ಕೆ, ಬೆಳ್ಳಿ ನನಗಿಂತ ಮುದ್ದಾಗಿದ್ದಾಳ? ನಿನಗೇನು ಅನ್ಸತ್ತೆ? ನಿಶ್ಚಿತಾರ್ಥ ಒಳ್ಳೆ ರೀತಿಲಿ ನಡೀಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಪ್ರಸಾದ ತಗೋ. ನಾನು ತುಂಬ ದಿನ ನೋಡ್ತಾನೆ ಇದ್ದೀನಿ, ನಿನ್ನ ಮಾಯ ಮೇಲೆ ತುಂಬ ಸಿಟ್ಟಾಗ್ತೀಯ. ಇವತ್ತು ನಿಶ್ಚಿತಾರ್ಥ, ಆ ಸಿಟ್ಟು ಮುಂದುವರಿದೆ ಇರಲಿ. ನೀನು ಅವಳನ್ನ ಕಡೆಗಣಿಸಿದ್ರೆ ಅವಳಿಗಾದ್ರೂ ಯಾರಿದ್ದಾರೆ ಹೇಳು? ಪಾಪ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಚಿಕ್ಕಮ್ಮ, ಕೆಲವು ವಿಚಾರನ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಗೊತ್ತಾಗ್ತಿಲ್ಲ. ನಾನು ನಿಮಗೆ ದೇವ್ರ ಸ್ಥಾನ ಕೊಟ್ಟಿದ್ದೀನಿ. ನಿಮಗೆ ಹೇಳಿದೆ ನಾನು ಯಾವ ಕೆಲಸನೂ ಮಾಡಿಲ್ಲ. ನೀವು ಹಾಕಿದ ಗೆರಣ ನಾನು ಯಾವತ್ತೂ ದಾಟಿಲ್ಲ. ನಾನು ನಿಮ್ಮ ಮದುವೆ ಬೇರೆಯವ್ರ ವಿಚಾರ ಅಡ್ಡಿ ಬರೋದು ನನಗೆ ಇಷ್ಟ ಆಗಲ್ಲ ಚಿಕ್ಕಮ್ಮ. ಅದಕ್ಕೆ ಏನೇನು ಪ್ರಯತ್ನ ಪಡಬೇಕು ನಾನು ಪಡ್ತಾ ಇದ್ದೀನಿ. ಮಾಯನ ವಿಚಾರ ಆಗಲಿ ಬೆಳ್ಳಿ ವಿಚಾರ ಆಗಲಿ ನನಗಿವಾಗ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ, ಆಗ ನಾನು ಮಾತಾಡ್ತೀನಿ. ನೀವು ಪ್ರಸಾದ ತಗೊಳ್ಳಿ. ನಿನ್ನ ರೂಪದಲ್ಲಿ ನಿಂಗೆ ನಂಬಿಕೆ ಇದೆ ಅಲ್ವಾ? ಅದೇ ಒಂಥರ ನಿನಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಎಸ್ ಅದಕ್ಕೆ. ಏನು ಹೇಳ್ತಿದೆ ಬೆಳ್ಳಿ? ನನಗೆ ಯಾಕೋ ಇವತ್ತಿಲ್ಲಿ ಇರಬೇಕು ಅಂತಾನೆ ಅನ್ನಿಸ್ತಿಲ್ಲ ಷಣ್ಮುಗಣ್ಣ. ನಿಶ್ಚಿತಾರ್ಥ ಆಗೋವರೆಗೂ ನಾನು ದೇವಸ್ಥಾನದಲ್ಲಿ ಇದ್ದು ಬರ್ತೀನಿ. ಐಶು ನಿಶ್ಚಿತಾರ್ಥಕ್ಕೆ ನೀನಿಲ್ಲ ಅಂದ್ರೆ ಹೇಗೆ? ಆ ಮಗು ಬೇಜಾರು ಮಾಡ್ಕೊಳಲ್ವಾ? ಅಲ್ಲ, ನಿನಗೂ ಮುತ್ತುಗೂ ಮದುವೆ ಆಗಿಲ್ಲ, ಆದ್ರೂ ನಿನ್ನ ಬಾಯಿ ತುಂಬ ಅದಕ್ಕೆ ಅದಕ್ಕೆ ಅಂತ ಕರೀತಾಳೆ. ನೀನಿಲ್ಲ ಅಂದ್ರೆ ಹೇಗೆ ಬೆಳ್ಳಿ? ಅವಳು ಮಾತಿಗೆ ಗೌರವ ಕೊಡ್ಬೇಕಲ್ವಾ? ನನಗೇನು ಮಾಡಬೇಕು ಅಂತಲೇ ತೋರಿಸ್ತಿಲ್ಲ ಷಣ್ಮುಗಣ್ಣ. ಒಂದು ಕಡೆ ಮಾಯಕ ಮತ್ತು ಮಾವ, ಇನ್ನೊಂದು ಕಡೆ ಐಶು ಗೌತಮ್. ನಾನಿಲ್ಲಿ ಇರಬೇಕು ಇಲ್ಲ ಇರಬಾರ್ದು, ನನಗೆ ಒಂದೂ ಗೊತ್ತಾಗ್ತಿಲ್ಲ. ಬೆಳ್ಳಿ, ನೀನೇನು ಯೋಚನೆ ಮಾಡಬೇಡ. ಮುತ್ತು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾನಲ್ವಾ, ಅವನ ಮಾತಿನ ಮೇಲೆ ನಂಬಿಕೆ ಇಡು. ಆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇಡು. ಧೈರ್ಯವಾಗಿರೋ. ನೀನೆಲ್ಲೂ ಹೋಗ್ತಿಲ್ಲ, ನಿಶ್ಚಿತಾರ್ಥಕ್ಕೆ ಬರ್ತಿದ್ಯಾ ಅಷ್ಟೇ. ಶರ್ಮಿಳಾ, ಮುತ್ತುನ್ ಕರೆ. ಅತ್ತೆ ಬಂದ್ರು ನೋಡಿ.
ಒಂದು ನಿಮಿಷ. ನಿಶ್ಚಿತಾರ್ಥ ನಡೆಯೋಕ್ಕೂ ಮುಂಚೆ ನಾನು ಕೆಲವು ವಿಷಯನ ಹೇಳಬೇಕು. ಏನೇ ಇದ್ರೂ ಆಮೇಲೆ ಮಾತಾಡ್ಕೋಬೋದು, ಮೊದಲು ಶಾಸ್ತ್ರ ನಡೀಲಿ ಬಿಡು. ಸಾರಿ ಮಾಮ್, ಈ ವಿಷಯನ ಎಲ್ಲರೂ ಮುಂದೆ ಪ್ರಸ್ತಾಪ ಮಾಡಲೇಬೇಕು. ಮಾತಾಡಲಿ ಬಿಡಿ. ಗೌತಮ್, ನೀವು ಹೇಳಿ. ಒಂದೇ ದಿನ 2 ನಿಶ್ಚಿತಾರ್ಥ ಮಾಡಿ ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ 2 ಮದುವೆ ಮಾಡಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿದ್ದೀರಾ. ಈ ವಿಷಯ ನನಗೆ ಓಕೆ ಇಲ್ಲ. ಒಪ್ಪಿಗೆ ಇಲ್ಲ ಅಂದರೆ ಏನು ಅರ್ಥ? ನೀನೇನು ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತೇನೋ? ಇಷ್ಟು ದಿನ ಸುಮ್ಮನೆ ಇದ್ದು ನಿಶ್ಚಿತಾರ್ಥ ದಿನ ರಗಳೆ ತೆಗೆದ್ರೆ ಹೇಗೆ? ಈ ವಿಷಯನ ನೀವು ಮೊದಲೇ ಹೇಳ್ಬೋದಾಗಿತ್ತಲ್ಲ. ಏನೂ ಆಗಿದೆ ನಿನಗೆ? ನನಗೇನು ಆಗಿಲ್ಲ ಮಾಮ್. ನನಗೇನು ಅನ್ನಿಸ್ತೋ ಅದನ್ನ ನಿಮ್ಮೆಲ್ಲರೂ ಮುಂದೆ ಶೇರ್ ಮಾಡ್ಕೊತೀನಿ ಅಷ್ಟೇ. ಇದು ನನ್ನ ಮದುವೆ, ನೀವೆಲ್ಲರೂ ಸೇರಿ ಮದುವೆ ಮಾಡ್ತೀರಾ. ಆದರೆ ಅದು ಹೇಗೆ ನಡಿಬೇಕು ಅಂತ ನನಗೂ ಒಂದು ಆಸೆ ಇರುತ್ತಲ್ವಾ. ನೀವೆಲ್ಲ ಸೇರಿ ನಿಶ್ಚಯ ಮಾಡಿರೋ ರೀತಿಲಿ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದು ಇವತ್ತು ಹೀಗೆ ಮಾತಾಡಿದ್ರೆ ಹೇಗೆ ಗೌತಮ್? ಕಡೆ ಪಕ್ಷ ನಿನ್ನ ಎಲ್ಲರೂ ಮನೇಲೇ ಇದ್ವಿ, ಆಗ್ಲಾರು ಮಾತಾಡ್ಬೋದಿತ್ತಲ್ಲ. ಸರಸ್ವತಿ ಅವರೇ, ಈ ವಿಷಯನ ಮೊದಲೇ ನೀವು ಅವ್ರಿಗೆ ಹೇಳಿರ್ಲಿಲ್ವಾ? ಹೇಳೋದೇನು ಬಂತು? ಅವನಿಗೆಲ್ಲ ವಿಷಯ ಮೊದಲೇ ಗೊತ್ತಲ್ವಾ? ನಮ್ಮಿಬ್ಬರು ಮದುವೆ ಬಗ್ಗೆ ನೀವೆಲ್ಲ ಸೇರಿ ನಿರ್ಧಾರ ಮಾಡಿದ್ದೀರಾ ಹೊರತು ನನ್ನನ್ನಾಗಲಿ ಐಶ್ವರ್ಯನಾಗಲಿ ಒಂದು ಮಾತು ಕೇಳಿದ್ದೀರಾ? ನಾವು ಈ ಥರ ಮದುವೆ ಮಾಡ್ತಾ ಇದ್ದೀವಿ, ನಿಮ್ಗೆ ಒಪ್ಕೆನಾ ಅಂತ. ಯಾಕೆ ಈ ಥರ ಮಾತಾಡ್ತಿದ್ದೀರಾ ಗೌತಮ್? ನನಗೇನೋ ಇದನ್ನ ನೀವೇ ಮಾತಾಡ್ತಿದ್ದೀರೋ ಇಲ್ಲ ನಿಮ್ಮ ಹಿಂದೆ ನಿಂತು ಬೇರೆಯವ್ರು ಮಾತಾಡಿಸ್ತಿದ್ದಾರೋ ಒಂದು ಅರ್ಥ ಆಗ್ತಿಲ್ಲ. ನಾನು ಏನು ಬೇಕಾದ್ರೂ ಸಹಿಸ್ತೀನಿ, ಶುಭ ಕಾರ್ಯ ಅಡ್ಡಿಪಡಿಸೋದನ್ನ ಮಾತ್ರ ಸಹಿಸೋದಿಲ್ಲ. ಚಿಕ್ಕಮ್ಮ, ಒಂದು ನಿಮಿಷ ನಾನು ಮಾತಾಡ್ತೀನಿ. ಗೌತಮ್, ನೀವು ನನ್ನ ತಂಗಿನ ಮದುವೆ ಆಗ್ತಿರೋರು. ಮದುವೆ ಅನ್ನೋದು 1-2 ದಿನದ ಕಮಿಟ್ಮೆಂಟ್ ಅಲ್ಲ. ಮದುವೆ ಅನ್ನೋದು ಜೀವನ ಪೂರ್ತಿ ಒಟ್ಟಾಗಿ ಬಾಳೋ ಅಂತ ಬಂದ. ನಿಮ್ಗೇನು ಪ್ರಾಬ್ಲಮ್? ಯಾಕೆ ಇಷ್ಟ ಇಲ್ಲ ಅಂತ ಹೇಳಿ. ಈಗಷ್ಟೇ ಹೇಳಿದ್ರಿ ಮದುವೆ ಅನ್ನೋದು ಜೀವನ ಪೂರ್ತಿ ಒಟ್ಟಾಗಿ ಬಾಳೋ ಒಂದು ಬಂಧ ಅಂತ. ಅಂದಮೇಲೆ ನನ್ನ ಮದುವೆ ನೆನೆಸ್ಕೊಳ್ಳಾಗಿರ್ಬೇಕು ಅಂತ ನನಗೆ ಆಸೆ ಇರಲ್ವಾ? ಒಂದೇ ಮಂಟಪದಲ್ಲಿ 2 ಮದುವೆ ಮಾಡ್ಕೊಳ್ಳೋದ್ರಿಂದ ಯಾರು ನಮ್ಮ ಕಡೆಯವರು ಯಾರು ನಿಮ್ಮ ಕಡೆಯವರು ಅಂತ ಒಂದು ಗೊತ್ತಾಗಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ತಿರೋದು ಯಾಕೆ? ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಖುಷಿಯಾಗಿರಲಿ ಅಂತ ತಾನೆ. ಅದು ಬಿಟ್ಟು ಕಾಟಾಚಾರಕ್ಕೆ ಕಾರ್ಯಕ್ರಮ ಮಾಡಿ ಮುಗಿಸೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇವತ್ತು ನಂದು ಐಶುದು ನಿಶ್ಚಿತಾರ್ಥ ಮಾಡಿ ಆಮೇಲೆ ಮುತ್ತು ಅವ್ರದ್ದು ನಿಶ್ಚಿತಾರ್ಥ ಮಾಡ್ಕೊಳ್ಳಿ. ನಾನು ಹೀಗೆ ಮಾತಾಡ್ದೆ ಅಂತ ತಪ್ಪು ತಿಳ್ಕೊಂಬೇಡಿ. ನನ್ನ ಮನಸ್ಸಿಗೆ ಸರಿ ಅನ್ಸಿದ್ನ ನಾನು ಹೇಳಿದ್ದೀನಿ. ಮೊದಲು ನಿಂದು ಐಶು ಮದುವೆ ಮಾಡಬೇಕು ಅಂತಲೇ ನಿಶ್ಚಯ ಆಗಿತ್ತು. ಆದರೆ ಮಾಯಾ ಮುತ್ತು ಮದುವೆ ಆಗದೆ ಐಶುಗೆ ಆಸ್ತಿ ಸಿಗಲ್ಲ ಅನ್ನೋ ಒಂದೇ ಕಾರಣಕ್ಕೆ 2 ಮದುವೆನೂ ಒಟ್ಟಿಗೆ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ಆಗೆಲ್ಲದಕ್ಕೂ ಹೂ ಅಂದ್ಬಿಟ್ಟು ಈಗ ಆಗಲ್ಲ ಅಂದರೆ ಹೇಗೋ? 2 ಮದುವೆ ಒಟ್ಟಿಗೆ ಮಾಡ್ತಿರೋದು ಯಾಕೆ? ಆಸ್ತಿಗೋಸ್ಕರನಾ? ನನಗೆ ಯಾವ ಆಸ್ತಿನೂ ಬೇಡ, ಐಶು ಒಬ್ಳು ಸಾಕು. ಏನು ಅಂತ ಮಾತಾಡ್ತಾ ಇದ್ದೀಯ? ಮೊದಲು ಆಸ್ತಿ ವಿಚಾರ ಪ್ರಸ್ತಾಪ ಮಾಡಿದ್ರಿ, ಒಪ್ಕೊಂಡ್ವಿ. 2 ಮದುವೆ ಒಟ್ಟಿಗೆ ನಡೀಲಿ ಅಂದ್ರೆ ಅದಕ್ಕೂ ಒಪ್ಕೊಂಡ್ವಿ. ಈಗ ಮಾತು ಬದಲಾಯಿಸ್ತಾ ಇದ್ದೀರಾ? ಮದುವೆಗೆ ಮೊದಲೇ ಹೀಗಾದ್ರೆ ಆಮೇಲೆ ಹೇಗೆ? ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಐಶು ಗೌತಮ್ನ ಮದುವೆ ಆಗ್ತಾ ಇಲ್ಲ. ಜೀವನದಲ್ಲಿ ಯಾರ ಕೈಕಾಲು ಹಿಡಿದು ಅಭ್ಯಾಸ ಇಲ್ಲ ನನಗೆ. ಅಂಥದ್ರಲ್ಲಿ ನಿಮ್ಮ ಮಾತು ಕೇಳ್ತೀನ? ಮದುವೆ ಇಲ್ಲದೆ ಮಗಳನ್ನ ಮನೇಲಿ ಕೂರಿಸ್ತೀನಿ ಹೊರತು ನಿಮ್ಮ ಮನೆಗೆ ಮಾತ್ರ ಕೊಡೋದಿಲ್ಲ.